ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಮೀಟರ್ ಬಡ್ಡಿಕೋರರ ಟಾರ್ಚರ್ ಜೋರಾಗ್ತಾ ಇದೆ. ಇವರು ಫೋನ್ಪೇ ಮೂಲಕ ಫೈನಾನ್ಸ್ ಮಾಡ್ತಕ್ಕಂಥ ಈ ಗ್ಯಾಂಗು ಬಡ್ಡಿ ಚಕ್ರಬಡ್ಡಿ ಹೆಸರಿನಲ್ಲಿ ಸಾಲಗಾರರಿಗೆ ನಿತ್ಯ ಟಾರ್ಚರ್ ಕೊಡ್ತಾ ಇದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮೈಕ್ರೋ ಫೈನಾನ್ಸ್ ಭೂತದ ಬೆನ್ನಲ್ಲೇ ಮೀಟರ್ ಬಡ್ಡಿ ಟಾರ್ಚರ್. ಮೀಟರ್ ಬಡ್ಡಿಕೋರರ ಟಾರ್ಚರ್ ನಲುಗಿದ ಸಾಲಗಾರರು. ಮನೆ ಮುಂದೆ ಬಂದು ಗಲಾಟೆ, ಹಲ್ಲೆ ಆರೋಪ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಸಾಲಗಾರರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಅಲ್ಲದೆ ಜನರು ಗ್ರಾಮವನ್ನೇ ತೊರೆಯುತ್ತಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮೀಟರ್ ಬಡ್ಡಿ ಟಾರ್ಚರ್ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೀಟರ್ ಬಡ್ಡಿಕೋರರ ಟಾರ್ಚರ್ಗೆ ಸಾಲಗಾರರು ನಲುಗಿ ಹೋಗಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಜ್ಞಾನಜ್ಯೋತಿ ನಗರದಲ್ಲಿ ಮಂಗಳಮ್ಮ, ಶಶಿಕಲಾ ಹಾಗೂ ಕೆಲವರ ಗ್ಯಾಂಗ್ ಖಾಸಗಿ ಫೈನಾನ್ಸ್ ಮಾಡ್ತಿದ್ದಾರಂತೆ. ಫೋನ್ಪೇ ಮೂಲಕವೇ ಈ ಗ್ಯಾಂಗ್ ವಾರದ ಲೆಕ್ಕಾಚಾರದಲ್ಲಿ ಬಡ್ಡಿಗೆ ಹಣ ಕೊಡ್ತಾರಂತೆ. ಖಾಲಿ ಚೆಕ್ಗೆ ಸಹಿ ಹಾಕಿಸಿಕೊಂಡು ವಾರಕ್ಕೆ 10% ಬಡ್ಡಿ ಪೀಕ್ತಿರೋ ಆರೋಪ ಕೇಳಿಬಂದಿದೆ. ಸರಿಯಾಗಿ 1 ವಾರಕ್ಕೆ ಹಣ ವಾಪಸ್ ಕೊಡದಿದ್ರೆ ಬಡ್ಡಿಗೆ ಚಕ್ರಬಡ್ಡಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. ಹಣ ಕೊಡೋದು ಸ್ವಲ್ಪ ತಡವಾದ್ರೂ ಮನೆಗೆ ಬಂದು ಗಲಾಟೆ ಮಾಡೋದು, ಹಲ್ಲೆ ಮಾಡೋದು ಮಾಡಲಾಗ್ತಿದೆಯಂತೆ. ಕೇಸ್ ನಂಬರ್ 1, 95,000 ಸಾಲ, 1.28 ಲಕ್ಷ ಬಡ್ಡಿ. ಇವರ ಹೆಸರು ಶಾರದಾ, ಸರ್ಕಾರಿ ನೌಕರಿ, ಜ್ಞಾನಜ್ಯೋತಿ ನಗರ ನಿವಾಸಿ. ಎಮರ್ಜೆನ್ಸಿ ಅಂತ ಮಂಗಳಮ್ಮ ಅನ್ನೋರ ಕಡೆಯಿಂದ 95,000 ತಗೊಂಡಿದ್ರು. ಸಾಲ ತಗೊಂಡು 6 ತಿಂಗಳು ಆಗಿತ್ತು. 6 ತಿಂಗಳಿಗೆ ಬಡ್ಡಿ 1,28,000ಕ್ಕಿಂತ ಹೆಚ್ಚು ಹಣ ಕಟ್ಟಿದ್ದಾರೆ. ಹಣ ಲೇಟಾಗಿ ಕಟ್ಟುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮನೆಗೆ ಬಂದು ಹಲ್ಲೆ ನಡೆಸಿದ್ದಾರೆ. ಈ ಕುರಿತು 2024 ನವೆಂಬರ್ 3ರಂದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಡ್ಡಿಕೋರರ ಕಿರುಕುಳಕ್ಕೆ ಬೇಸತ್ತು ಕಣ್ಣೀರು ಹಾಕ್ತಿದ್ದಾರೆ. ಸರ್, ಊಟ ಮಾಡೋಕ್ಕಾಗಲ್ಲ ಸರ್. ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅನ್ನೋದು ಬಾಗಿಲು ಗೇಟ್ ಸೌಂಡ್ ಆಯ್ತದೇ ಭಯ ಬಂದ್ಬಿಡುತ್ತೆ ಸರ್. ಎಷ್ಟೋ ಸರಿ ನಾನು ಏನೋ ಮಾಡ್ಕೊಂಡು ಬಿಡಬೇಕು ಅನ್ನೋ ಒಂದು ಮಟ್ಟಿಗೆ ಬರ್ದಿಟ್ಟಿದ್ದೀನಿ ಸರ್. ಎಲ್ಲಾರ್ದು ಬರ್ದಿಟ್ಟಿದ್ದೀನಿ ಹೆಸರುಗಳು. ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಮನೇಲಿ ಇರೋಕ್ಕಾಗ್ತಾ ಇಲ್ಲ. ಅದು 11 ಗಂಟೆ ರಾತ್ರಿ ಬಂದು ಬೆಲ್ ಮಾಡ್ತಾರೆ. ಊಟ ಮಾಡೋ ಟೈಮಲ್ಲಿ ಬಂದು ಬಾಯಿಗೆ ಬಂದಂಗೆಲ್ಲ ಬೈತಾರೆ. ಬಡ್ಡಿ ಕಟ್ಟಿನೂ ಬೈತಾರೆ. ಒಂದು ವಾರ ಏನಾದ್ರು ಸ್ಟಾಪ್ ಮಾಡಿದ್ರೆ ಅದಕ್ಕೆ ಬಂದು ಜಗಳ ಮಾಡೋದು. ಸರ್, ಮಂಗಳಮ್ಮ ಅಂತ ಹೇಳ್ಬಿಟ್ಟು 95,000 ರೂಪಾಯಿ ತಗೊಂಡಿದ್ದೆ. ವಾರಕ್ಕೆ 9,000 ಪ್ರತಿ ವಾರ ಕಟ್ಕೊಂಡು ಬರ್ತಿದ್ದೆ. ಅವರು ಗಲಾಟೆ ಆಗೋಕ್ಕೆ ಮುಂಚೆ 1,45,000 ರೂಪಾಯಿ ನಾನು ಟೋಟಲ್ ಕಟ್ಟಿದ್ದೀನಿ. ಲಿಮಿಟ್ ಬಡ್ಡಿ ಜಾಸ್ತಿ ಆಗೋಗಿದೆ ಸರ್. 1 ಲಕ್ಷ ತಗೊಂಡ್ರೆ ವಾರಕ್ಕೆ 10,000 ರೂಪಾಯಿ ಬಡ್ಡಿ ತರ ಇದು ಮಾಡ್ತಾರೆ. ಕೇಸ್ ನಂಬರ್ 2, 40,000 ಸಾಲ, ವಾರಕ್ಕೆ 4,000 ಬಡ್ಡಿ. ಇವರ ಹೆಸರು ಗಾಯತ್ರಿ, ಜ್ಞಾನಜ್ಯೋತಿ ನಗರ ನಿವಾಸಿ. ಇವರ ಗಂಡ ಆಟೋ ಡ್ರೈವರ್. ಎಮರ್ಜೆನ್ಸಿ ಅಂತ ಶಶಿಕಲಾ ಅನ್ನೋರ ಬಳಿ 40,000 ಸಾಲ ತಗೊಂಡಿದ್ದಾರೆ. ಆದ್ರೆ 1 ವಾರಕ್ಕೆ 4,000 ಬಡ್ಡಿ ವಿಧಿಸಿದ್ದಾರೆ. ಸಾಲ ಪಡೆದು 3 ತಿಂಗಳಾಯ್ತು. ಒಟ್ಟು 1 ಲಕ್ಷ ರೂಪಾಯಿ ಕೊಡುವಂತೆ ಟಾರ್ಚರ್ ಮಾಡ್ತಿದ್ದಾರಂತೆ. ಬೇಗ ಹಣ ಕೊಟ್ಟಿಲ್ಲ ಅಂತ ಅಶ್ಲೀಲವಾಗಿ ಬೈಯೋದು, ಮನೆ ಹತ್ರ ಬಂದು ಗಲಾಟೆ ಮಾಡೋದು ಮಾಡ್ತಿದ್ದಾರೆ. 45 ತಗೊಂಡಿರೋ ಅಮೌಂಟು ಇಂಟ್ರೆಸ್ಟ್ಗಳೇ ಅಸ್ಲಿಗೆ ಬಂದ್ಬಿಟ್ಟಿದೆ. ಶಶಿಕಲಾ ಅಂತ ಅಮೌಂಟು ತೊಗೊಂಡಿರೋದು ಎಲ್ಲ ಮಾತಾಡಿರೋದೆಲ್ಲ ರೆಕಾರ್ಡ್ ಇದೆ ಸರ್. 10,000 ರೂಪಾಯಿಗೆ 1,000 ರೂಪಾಯಿ ಬಡ್ಡಿ. ಟೋಟಲು ಅವಳು ಇವಾಗ ತೊಗೊಂಡಿರೋ 40,000 ರೂಪಾಯಿಗೆ ಸೆಟ್ಲ್ಮೆಂಟ್ ಅಂತೇಳಿ ಇನ್ನೂ 10,000 ರೂಪಾಯಿ ಜಾಸ್ತಿ ಇದು ಮಾಡಿ ವರ್ಕ್ ಕೊಟ್ಬಿಟ್ಟು ಬಂದಿದ್ವಿ. ಸ್ಟೇಷನಲ್ಲಿ ನೀವು ತೊಗೊಂಡ್ರಲ್ಲ, ನಿಮ್ಮ ಕಷ್ಟಕ್ಕೆ ತೊಗೊಂಡ್ರಿ, ಇವಾಗ ಅವ್ರು ಕೊಟ್ಟಿದ್ದಾರೆ, ಇವಾಗ ಹಿಂಗೆ ಬಂದರೆ ಹಿಂಗೆ ಹಿಂಗೆ ಅವ್ರು ಹೇಳ್ದಂಗೆ ಕೇಳಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಸಪೋರ್ಟ್. ಇವರಿಬ್ಬರು ಮಾತ್ರವಲ್ಲ, ಇದೇ ಏರಿಯಾದಲ್ಲಿ 10ರಿಂದ 15 ಜನರು ಮೀಟರ್ ಬಡ್ಡಿಕೋರರ ಕಿರುಕುಳಕ್ಕೆ ನಲುಗಿದ್ದಾರೆ. ಬಾಣಂತಿಯನ್ನು ಬಿಡದ ಈ ಗ್ಯಾಂಗ್ ಬಡ್ಡಿ ಹಣ ಕೊಡದಿದ್ದಕ್ಕೆ ನಿತ್ಯ ಟಾರ್ಚರ್ ಮಾಡ್ತಿದ್ದಾರಂತೆ. ಮನೆ ಮುರುಕರ ಕಾಟಕ್ಕೆ ಬೇಸತ್ತು ಜನರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.